ನನ್ನ ಜೀವನದಲ್ಲಿ ಯಾವುದೇ ಚುನಾವಣೆ ನಿಲ್ಲೋದಕ್ಕೆ ನಾನು ಬೆಂಬಲ ಕೊಟ್ಟಿಲ್ಲ. ಚುನಾವಣಾ ಸಮಯ ಮುಗಿತಿದ್ದಂಗೆ ಚುನಾವಣೆ ನಡೀಲೇಬೇಕು, ಇದು ನಾನು ಒತ್ತಾಯ ಮಾಡ್ಕೊಂಡು ಬಂದಿರೋದು. ನಾನು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸೋದಕ್ಕೆ, ಗ್ರಾಮ ಪಂಚಾಯತಿ ಚುನಾವಣೆ ನಡೆಸೋಕ್ಕೆ ಅವಕಾಶ ಬಾಡದಂತ ಭಾಳ ಜನ ಹೇಳಿದರು. ನಡೆಸ್ತೀವಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಚುನಾವಣೆ ಬಿಟ್ಟರೆ ಪ್ರಜಾಪ್ರಭುತ್ವವೇ ಇಲ್ದಂಗಾಗತ್ತೆ. ಇನ್ನಾಕೆ ಚುನಾವಣೆ ಎಲ್ಲ ಅಧಿಕಾರಿಗಳ ಕೈ ಕೊಟ್ಬಿಡಿ, ಉಳಿದಿದೆ. ನಾನು ಹೇಳ್ತೀನಲ್ಲ, ನೀವು ಹೇಳಿದ್ರಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲೂ ಈ ಸಮಸ್ಯೆ ಇದೆ ಅಂತ, ಅದನ್ನು ಎದುರಿಸಿ ಮುಂದೋಗೋದಿದೆಯಲ್ಲ, ಅದರಲ್ಲಿ ನಾನು ಸಾಕಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಗ್ರಾಮ ಪಂಚಾಯತಿ ಚುನಾವಣೆ ಉದಾಹರಣೆ ಕೊಟ್ಟಿದ್ದಷ್ಟೇ. ಇನ್ನು ಆಗಬೇಕು. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿನೂ ಕೂಡ ತಕ್ಷಣ ಮಾಡಿ ಅವ್ರು ಮಾಡ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ, ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ರಿಸರ್ವೇಷನ್ ಪಾಲಿಸಿ ಅಂತ, ರಿಸರ್ವೇಷನ್ ಇಲ್ಲ ಅಂತ ಏನಿದೆ ಅದೇ, ಜನ ಬದುಕೇ ಇರ್ತಾನೆ, ಜನ ಏನು ಸತ್ತಿಲ್ಲಲ್ಲ. ಯಾವ ರಿಸರ್ವೇಷನ್ ಇತ್ತೋ ಅದನ್ನೇ ಮಾಡಿ. ಸುಪ್ರೀಂ ಕೋರ್ಟ್ಗೆ ಇವತ್ತು ಹೇಳಿದಾರ, ಅವ್ರು ಹೇಳಿದ್ರು ಈಗ 4 ಸರಿ 5 ಬಾರಿ. ಈ DC ಒಂದೇ ಅಲ್ಲ, ಕೋರ್ಟ್ಗಳು ಕೂಡ ಅನೇಕ ಬಾರಿ ಹೇಳಿದೆ. ಕೊನೆಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ನಾನು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಇದಕ್ಕೋಸ್ಕರ ಒಂದು ಕಮಿಟಿ ಮಾಡಿದ್ದೀನಿ. ಈ ಒಂದು ಸರ್ವೆ ಮಾಡಬೇಕು, ಸರ್ವೆ ಮುಖಾಂತರ ತಕ್ಷಣ ಚುನಾವಣೆಗೆ ಹೋಗಬೇಕು ಅಂತ. ಆ ಸರ್ವೆಗೆ ರಿಪೋರ್ಟ್ ಇನ್ನೂ ಬಂದಿದೆಯೋ ಬಿಟ್ಟು ನನಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈಗ ಏನಾಗುತ್ತೆ, ಅಕಸ್ಮಾತ್ ಆ ಸರ್ವೆ ರಿಪೋರ್ಟ್ ಇನ್ನೂ ಬಂದಿಲ್ಲ, ಮೀಸಲಾತಿ ಆಗಿಲ್ಲ ಅಂತಂದರೆ, ಇವರೇನೋ ಚುನಾವಣೆ ಘೋಷಣೆ ಮಾಡ್ಕೊಂಡು ಇದೇ ಪ್ರಕಾರ ಮುಂದುವರೆದ್ಬಿಟ್ರೆ, ಮೀಸಲಾತಿ ಇಟ್ಕೊಂಡೇನು ಮುಂದುವರೆದ್ರೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಬಿಡುತ್ತೆ. SC STಗೆ ತೊಂದರೆ ಆಗಲ್ಲ, OBC ಒಂದೇ ಒಂದು ಸೀಟು ಸಿಗಲ್ಲ, ಅವರೆಲ್ಲ ಜನರಲ್ಲೇ ಸ್ಪರ್ಧೆ ಮಾಡಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಕೊಟ್ಟಿರೋದು, ಚುನಾವಣೆ ಕೋರ್ಟ್ ಹೇಳಿರೋದ್ರಿಂದ ತಕ್ಷಣ ಮಾಡಿ, ಇದು ನನ್ನ ಒತ್ತಾಯ. ನೋಡೋಣ, ನೋ ಅದಕ್ಕೆ ನಾನು ಹೇಳ್ತಿರೋದು, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಇದನ್ನು ನಾವು ಅವ್ರಿಗೆ ಅಧಿಕಾರನೂ ಕೊಟ್ವಿ. 5 ವರ್ಷ ಆಯ್ತು, 2 ವರ್ಷಕ್ಕೆ ಮುಗಿಸ್ಬೇಕು ಅಂತ ಅಧ್ಯಕ್ಷರು ಉಪಾಧ್ಯಕ್ಷರು. ನಮ್ಮನ್ನು ಮುಗಿದ ಮೇಲೆ ಅವ್ರ ಟರ್ಮ್ ಮುಗೀತು ಅವ್ರದ್ದು. ಆದರೆ ಆ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯತಿ ಟರ್ಮ್ ಮುಗೀತು, ತಕ್ಷಣ ಮುಂದೆ ಹಾಕಬೇಕು ಅಂದರು, ಮಾಡಲಿಲ್ಲ, ಚುನಾವಣೆ ಮಾಡಿದ್ದೀವಿ. ಇದೆಲ್ಲ ಹಳೇದಣ್ಣ. ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದ್ದು ಮೊನ್ನೆ. ಜಡ್ಜ್ಮೆಂಟ್ ಬರ್ತಿದ್ದಂಗೆ ಚುನಾವಣಾ ಆಯೋಗ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದು ನೀವು ನೋಡಿದ್ದೀರಿ. ಅದಾದ ನಂತರ ನಿನ್ನೆ ಪತ್ರಿಕೆಯಲ್ಲಿ ಗೃಹ ಮಂತ್ರಿಗಳು ಪರಮೇಶ್ವರ್ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಹೆಂಗೆ ಅನುಮಾನ ಮಾಡಿದ್ರೋ ಆ ಅನುಮಾನದಿಂದನೇ ನಾನು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು. ದಯವಿಟ್ಟು ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ, ಇದೇ ನನ್ನ ಒತ್ತಾಯ, ಇದಕ್ಕೋಸ್ಕರ ಒತ್ತಾಯ ಇದು.